ಒಟ್ಟಿಗೆ ಸೇರಿ 2 ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. 16ನೇ ತಾರೀಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಸಾಯಂಕಾಲದ ಅವಧಿಗೆ ಈ ನಾಟಕಗಳು ಪ್ರದರ್ಶನಗೊಳ್ತಾ ಇದ್ದಾವೆ. ಮೊದಲನೆಯದು ದೇವಿ ಮಹಾತ್ಮೆ ನಾಟಕ. ಅಂದರೆ ಮೂಡಲ್ಪ ಯಕ್ಷಗಾನ ಪ್ರಸಂಗ. ಇದು ಅತ್ಯಂತ ಜನಪ್ರಿಯವಾದಂಥ ಪ್ರಸಂಗ. ನಮ್ಮ ಕರ್ನಾಟಕ ಸಂಘದ ತಂಡ ಇದನ್ನು ಅಭಿನಯಿಸ್ತಾ ಇದೆ. ಕರ್ನಾಟಕ ಸಂಘದಲ್ಲಿ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಸಂಯೋಜನೆಯಲ್ಲಿ ಒಂದು ಡಿಪ್ಲೊಮೊ ಕೋರ್ಸನ್ನು ನಾವು ನಡೆಸ್ತಾ ಇದ್ದೇವೆ. ಆ ಏನು ಡಿಪ್ಲೊಮೊ ಕೋರ್ಸ್ನ ವಿದ್ಯಾರ್ಥಿಗಳು ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಅದರ ಭಾಗವತರಾಗಿ ಶ್ರೀ ಆರ್ ಪುಟ್ಟಸ್ವಾಮಿಯವರು, ಅರಳಕುಪ್ಪೆಯವರು ಇದರ ಮಕ್ಕಳುಗಳಿಗೆ ಆ ತರಬೇತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಅತ್ತಲ ಕಿಷ್ಕಿಂದೆಯೋಳ್, ಅದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಆಧರಿಸಿದಂಥ ನಾಟಕ. ಈ ನಾಟಕವನ್ನು ಅಭಿನಯಿಸ್ತಿರ್ತಕ್ಕಂಥವರು ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಮಕ್ಕಳುಗಳು. ಅವರು ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇದರ ನಿರ್ದೇಶಕರಾಗಿ ಶ್ರೀ ಮಂಜುನಾಥ್ ಎಲ್ ಬಡಿಗೇರ ಅವರು ನಮ್ಮಲ್ಲೇ ಇದ್ಕೊಂಡು ಮಕ್ಕಳುಗಳಿಗೆ ತರಬೇತಿ ಕೊಟ್ಟಿದ್ದಾರೆ ಮತ್ತು ಅವರ ಶಿಕ್ಷಣ ಸಂಸ್ಥೆಗೆ ಹೋಗಿ ತರಬೇತಿಯನ್ನು ಕೊಟ್ಟಿದ್ದಾರೆ. ಈ 2 ನಾಟಕಗಳು, ಅದರಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸದ್ವಿದ್ಯಾ ರಂಗತಂಡ ಅಂಥೇಳಿ ಅದರ ಆಶ್ರಯದಲ್ಲಿ ಪ್ರತಿ ವರ್ಷ ಒಂದು ನಾಟಕದ ನಿರ್ಮಾಣ ನಮ್ಮ ಸಂಸ್ಥೆಯ ವತಿಯಿಂದ ಕರ್ನಾಟಕ ಸಂಘದ ಒಂದು ಆಶ್ರಯದೊಡನೆ ನೆರವೇರ್ತಿದೆ. ಅದರಲ್ಲೂ ರಾಷ್ಟ್ರಕವಿ ಕುವೆಂಪುರವರ ರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಆಧರಿಸಿದಂಥ ಈ ಒಂದು ನಾಟಕ ಅತ್ತಲ ಕಿಷ್ಕಿಂದೆಯೋಳ್, ಅದು ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಅವಧಿ ತೆಗೆದುಕೊಳ್ತಾ ಇದೆ. ಅದರಲ್ಲೂ ವಿಶೇಷ ಅಂತಂದರೆ ಹಳಗನ್ನಡದಲ್ಲಿದೆ. ಹಳಗನ್ನಡವನ್ನು ವಿದ್ಯಾರ್ಥಿಗಳು 5, 6, 7, 8, 9ನೇ ತರಗತಿಯ ವಿದ್ಯಾರ್ಥಿಗಳು, ವಿವಿಧ ವಿದ್ಯಾರ್ಥಿನಿಯರು, ಅದರಲ್ಲೂ ಹೆಚ್ಚಾಗಿ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ, ಅಭಿನಯಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಾಟಕ ಮೂಡಿ ಬರ್ತಾ ಇದೆ. ಶ್ರೀ ಮಂಜುನಾಥ್ ಎಲ್ ಬಡಿಗೇರರವರು ನಿಮಗೆಲ್ಲ ತಿಳಿದಿರುವ ಹಾಗೆ ಜಿ ಟಿ ವಿಯ ಡ್ರಾಮಾ ಜೂನಿಯರ್ಸ್ನ ನಿರ್ದೇಶಕರು. ಅವರು 1 ತಿಂಗಳ ಕಾಲ ನಮ್ಮ ಕರ್ನಾಟಕ ಸಂಘದಲ್ಲಿ ಉಳ್ಕೊಂಡು ಈ ನಮ್ಮ ಅತ್ತಲ ಕಿಷ್ಕಿಂದೆಯೋಳ್ ನಾಟಕವನ್ನು ನಿರ್ದೇಶಿಸುವ ಜೊತೆಗೆ ಹಳಗನ್ನಡವನ್ನು ಹೇಗೆ ಉಚ್ಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಮಕ್ಕಳಿಂದ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಹಾಗೆಯೇ ದೇವಿ ಮಹಾತ್ಮೆಗೂ ಕೂಡ ಅವರ ಪರಿಷ್ಕರಣೆ ಇದೆ. ಅಂದರೆ ಭಾಗವತರು ಬೇರೆ ಪುಟ್ಟಸ್ವಾಮಿ ಅನ್ನುವಂಥವ್ರು ಕಲಿಸಿದ್ರು ಕೂಡ ರಂಗಭೂಮಿಯ ಹಿನ್ನೆಲೆಯಲ್ಲಿ ಅದನ್ನು ಆಧುನಿಕ ನಿರ್ದೇಶಕರನ್ನು ಪರಿಷ್ಕರಿಸಿ ಈ ನಾಟಕಗಳನ್ನು ಅಭಿನಯಿಸಬೇಕು ಅನ್ನುವಂಥದ್ದು ನಮ್ಮ ಸಂಘದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರ ಒಂದು ಆಶಯ. ನಶಿಸಿ ಹೋಗ್ತಾ ಇರತಕ್ಕಂಥ ಮೂಡ್ಲಪಾಯ ಯಕ್ಷಗಾನವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಒಂದು ವಿಶಿಷ್ಟವಾದಂಥ ಆಸಕ್ತಿಯನ್ನು ತೆಗೆದುಕೊಂಡು ಕಳೆದ 5-6 ವರ್ಷಗಳಿಂದ ಇದರ ಪ್ರಯೋಗಗಳು ಆಗ್ತಾ ಇದೆ. ಅದರಲ್ಲೂ ಬೇರೆ ಬೇರೆ ಶಾಲೆಗಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಇದನ್ನು ಮೂಡ್ಲಪಾಯ ಯಕ್ಷಗಾನವನ್ನು ಕಲಿಸಲಿಕ್ಕೆ ಈಗಾಗಲೇ ಒಂದು ವರ್ಷದಲ್ಲಿ 4-5 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಬೇಕು ಅಂತೇಳಿ ಹೊರಟು ಈಗಾಗಲೇ ನಮ್ಮ ಬ್ಯಾಡ್ರೆಡಿಯ ಶಾಲೆಯ ವಿದ್ಯಾರ್ಥಿಗಳು ಕರ್ಣಾರ್ಜುನ ಕಾಳಗ ಅಂತಕ್ಕಂಥದ್ದು 25ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಈಗಾಗಲೇ ಕಂಡಿದೆ. ಸೊ ಮುಂದೆ ಮೇಘಾಲಯದಲ್ಲೂ ಕೂಡ ಈ ನಾಟಕವನ್ನು ಅಲ್ಲಿಗೆ ಕೊಂಡೊಯ್ಯಲಿಕ್ಕೆ ಒಂದು ಸಿದ್ಧತೆಗಳು ಕರ್ನಾಟಕ ಸಂಘದ ವತಿಯಿಂದ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಭಾಳ ಮುಖ್ಯವಾಗಿ ಶನಿವಾರ ನಡೆಯುವಂಥ ಈ ಪ್ರದರ್ಶನಗಳಿಗೆ ತಾವೆಲ್ಲರೂ ಸಾಕ್ಷಿಯಾಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ಆ ನಾಟಕಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇನೆ. ನಮಸ್ಕಾರ. ವಿದ್ಯಾರ್ಥಿನಿಗಳಿಗೆ, ಅದರಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿದ್ದಾರೆ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರಿದ್ದಾರೆ. ಅವರಿಗೆ ಒಂದು ಪ್ರೋತ್ಸಾಹಕ ಧನ ಸಹಾಯ ಅಂಥೇಳಿ ಅದನ್ನು ಆ ವಿದ್ಯಾರ್ಥಿ ಪುರಸ್ಕಾರವನ್ನು ಮಾಡ್ತಾಯಿದ್ವಿ. ಅವರೊಂದು 14 ವಿದ್ಯಾರ್ಥಿಗಳಿದ್ದಾರೆ.